ಓಂ ಸಾಯಿ ಧ್ಯಾನ ಮಂದಿರ, ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ದಿನಾಂಕ 10/7/2024 ಗುರು ಪೌರ್ಣಿಮಾ ಅಂಗವಾಗಿ ಸಾಯಿ ಧ್ಯಾನ ಮಂದಿರದಲ್ಲಿ ವಿಶೇಷ ಪೂಜೆಗಳು. Chennai Shopping Mall ge welcome, Ashada sale ge welcome, come. Chennai Shopping Mall ge welcome, come. Ashada sale ge come. KG se bag in Chennai Shopping Mall, come. Super. ಆರ್ಟಿಪಿಎಸ್ ನ 8 ಘಟಕಗಳ ಉತ್ಪಾದನೆ ಸ್ಥಗಿತ, ಬೇಡಿಕೆ ಕುಸಿತದಿಂದ ಕೇಂದ್ರಕ್ಕೆ ವಿರಾಮ. ಸಚಿವ ಎನ್ಎಸ್ ಬೋಸರಾಜು ಟಿಪ್ಪು ಸುಲ್ತಾನ್ ಗಾರ್ಡನ್ ಕಾಮಗಾರಿ ಸ್ಥಳಕ್ಕೆ ಭೇಟಿ, ಮಳೆ ನೀರು ಬಾರದಂತೆ ತಡೆಯಲು ಸೂಚನೆ. ಡೆಂಗು ವಿರೋಧಿ ಮಾಸಾಚರಣೆ, ಜಾಗೃತಿ ಜಾಥಾಕ್ಕೆ ಚಾಲನೆ. ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಕುಲಪತಿಯಾಗಿ ಶಿವಾನಂದ್ ಕೆಳಗಿನ ಮನೆ ನಿಯುಕ್ತಿ. ಜಿಲ್ಲಾ ಪೊಲೀಸ್ ಇಲಾಖೆ ಟೋಯಿಂಗ್ ವಾಹನಕ್ಕೆ ಡಿಸಿ ನಿತೀಶ್ ಚಾಲನೆ. ನವಲಕಲ್ ಗ್ರಾಮ ಪಂಚಾಯಿತಿಯ 15ನೇ ಹಣಕಾಸು ಯೋಜನೆ ಅನುದಾನ ದುರ್ಬಳಕೆ, ಪವಾರ್ ಆರೋಪ. ಮತ್ತು ಪತ್ರಕರ್ತ ಆರ್ ರಾಮು ನಿಧನ, ಸಂತಾಪ. ರಾಜ್ಯದಲ್ಲಿ ಮಳೆಯಾಗುತ್ತಿದ್ದು ಜಲಾಧಾರಿತ ಘಟಕಗಳು ಸೇರಿದಂತೆ ಇತರೆ ಮೂಲಗಳಿಂದ ವಿದ್ಯುತ್ ಉತ್ಪಾದನೆಯಾಗುತ್ತಿರುವ ಪರಿಣಾಮ ರಾಯಚೂರು ಶಾಖೋತ್ಪನ್ನ ಕೇಂದ್ರಕ್ಕೆ ಪೂರ್ಣ ವಿರಾಮ ನೀಡಲಾಗಿದೆ. ಕೇಂದ್ರದ 8 ಘಟಕಗಳನ್ನ ಸ್ಥಗಿತಗೊಳಿಸಲಾಗಿದೆ. ಆದರೆ 8 ಘಟಕಗಳಲ್ಲಿ ತಾಂತ್ರಿಕ ಸಮಸ್ಯೆಯ ಕಾರಣದಿಂದ ಉತ್ಪಾದನೆ ನಿಲುಗಡೆಗೊಳಿಸಲಾಗಿದೆ. 210 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಮೊದಲು ಘಟಕ 2022 ಆಗಸ್ಟ್ ರಿಂದ ಬಂಕರ್ ಹಾನಿಯಿಂದಾಗಿ ನಿರ್ವಹಣಾ ಕಾರ್ಯ ಪ್ರಗತಿಯಿಂದ ಉತ್ಪಾದನೆ ಸ್ಥಗಿತಗೊಂಡಿದೆ. 7ನೇ ಘಟಕ ವಾರ್ಷಿಕ ನಿರ್ವಹಣೆಯಿಂದ ಉತ್ಪಾದನೆ ಸ್ಥಗಿತಗೊಂಡಿದ್ದು, ಉಳಿದ 5 ಘಟಕಗಳು ಬೇಡಿಕೆ ಕುಸಿತದಿಂದ ಉತ್ಪಾದನೆಯನ್ನ ಸ್ಥಗಿತಗೊಳಿಸಿವೆ. 250 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ 8ನೇ ಘಟಕ ಬಾಯ್ಲರ್ ಟ್ಯೂಬ್ ಸೋರಿಕೆಯಿಂದ ಸ್ಥಗಿತಗೊಂಡಿದ್ದು, ಇನ್ನುಳಿದಂತೆ ಯರಮರಸ್ ಸೂಪರ್ ಕ್ರಿಟಿಕಲ್ ಕೇಂದ್ರದ 800 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ 2ನೇ ಘಟಕ ಕಲ್ಲಿದ್ದಲು ಪೂರೈಕೆ ಸಮಸ್ಯೆಯಿಂದ ಸ್ಥಗಿತಗೊಂಡಿದೆ. ರಾಜ್ಯದಲ್ಲಿ ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಘಟಕಗಳಿಂದ ಉತ್ಪಾದನೆ ಗಣನೀಯವಾಗಿ ಕುಸಿದಿದೆ. ಜಲಾಧಾರಿತ ಸೋಲಾರ್ ಪವನ ಶಕ್ತಿಯ ಘಟಕಗಳಿಂದ ಉತ್ಪಾದನೆಯಾಗುವ ವಿದ್ಯುತ್ ಲಭ್ಯವಾಗುತ್ತಿದೆ. ಕೇಂದ್ರ ಗ್ರಿಡ್ ನೊಂದಿಗೆ ಇತರೆ ಮೂಲಗಳು ವಿದ್ಯುತ್ ಬೇಡಿಕೆಯಂತೆ ಪೂರೈಸಲಾಗುತ್ತಿದೆ. ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜುರ ವಿವೇಚನಾ ನಿಧಿಯಿಂದ ನಗರದ ಟಿಪ್ಪು ಸುಲ್ತಾನ್ ಗಾರ್ಡನ್ ನಲ್ಲಿ ನಿರ್ಮಿಸಲಾಗುತ್ತಿರುವ ಶೆಡ್ ಸ್ಥಳಕ್ಕೆ ಸಚಿವ ಎನ್ಎಸ್ ಬೋಸರಾಜು ಇಂದು ಭೇಟಿ ನೀಡಿ ಬೇಸರ ವ್ಯಕ್ತಪಡಿಸಿದರು. 2 ಕೋಟಿ ರೂಪಾಯಿ ಅನುದಾನದಲ್ಲಿ ಹೋರಾಟಗಳಿಗೆ ಶೆಡ್ ನಿರ್ಮಿಸಲಾಗುತ್ತಿದ್ದು, ಮಳೆ ನೀರಿನಿಂದ ರಕ್ಷಣೆ ಇಲ್ಲದೆ ನಿರ್ಮಾಣ ಮಾಡಿರುವ ನಿರ್ಮಿತಿ ಕೇಂದ್ರದ ಕಾರ್ಯಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದರು. ಹೋರಾಟಗಳಿಗೆ ನಿರ್ಮಿಸಲಾದ ಶೆಡ್ ಕೇವಲ ಕಟ್ಟೆ ನಿರ್ಮಾಣ, ಟೀನ್ ಶೆಡ್ ನಿರ್ಮಿಸಲಾಗಿದೆ. ಆದರೆ ಮಳೆ ಬಂದರೆ ನೀರು ಕಟ್ಟೆಯ ಮೇಲೆ ಹರಿಯುತ್ತದೆ. ಸೂಕ್ತ ರಕ್ಷಣಾ ಕ್ರಮಗಳನ್ನ ಕೈಗೊಳ್ಳದೇ ಇರುವುದು ಕಂಡು ಬಂದಿದ್ದು, ಕೋಟ್ಯಾಂತರ ಹಣದಲ್ಲಿ ನಿರ್ಮಿಸಲಾಗುವ ಶೆಡ್ ಅವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿದ್ದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು. ಇನ್ನು ಶೆಡ್ ಅನ್ನ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಬೇಕೆಂದು ತಾಕೀತು ಮಾಡಿದರು. ಕೂಡಲೇ ಮಳೆಯಿಂದ ರಕ್ಷಣೆ ಸೇರಿದಂತೆ ಇತರೆ ಬಾಕಿ ಇರುವ ಎಲ್ಲಾ ಕೆಲಸಗಳನ್ನ ತ್ವರಿತವಾಗಿ ಪೂರ್ಣಗೊಳಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ಶೌಚಾಲಯ, ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಶೆಡ್ ನಲ್ಲಿ ಆಗಬೇಕು ಎಂದು ಸೂಚಿಸಿದರು. ಕಾಮಗಾರಿಗಳನ್ನ ನಿರ್ವಹಿಸುವಾಗಲೇ ಮುಂದಾಲೋಚನೆಯಿಂದ ಅಂದಾಜು ಪತ್ರಿಕೆಯಂತೆ ಕಾರ್ಯನಿರ್ವಹಿಸಬೇಕು. ಅರ್ಧಮರ್ಧ ಕಾಮಗಾರಿ ನಿರ್ವಹಿಸದೆ ಪೂರ್ಣಗೊಳಿಸಬೇಕೆಂದರು.
सीलिंग करते जाते डालते नहीं सील डालने के लिए उसको देते हैं वो सही नहीं डालते ना इतना कम रखना ಇನ್ನು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಿಗಿರಿ, ಉಪಮಹಾಪೌರ ಸಾಜಿದ್ ಸಮೀರ್, ಸದಸ್ಯ ಜಯಣ್ಣ, ಕೆ ಶಾಂತಪ್ಪ, ಅಮರೇಗೌಡ ಅಂಚಿನಾಳ್, ರುದ್ರಪ್ಪ ಅಂಗಡಿ, ನರಸಿಂಹಲು ಮಾಡಿಗಿರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಡೆಂಗು ಜ್ವರ ವೈರಸ್ ನಿಂದ ಬರುವ ಕಾಯಿಲೆಯಾಗಿದ್ದು ಸಾಂಕ್ರಾಮಿಕ ಕಾಯಿಲೆಯಾಗಿದೆ. ಈಡೀಸ್ ಎಂಬ ಹೆಣ್ಣು ಸೊಳ್ಳೆ ಕಚ್ಚುವುದರಿಂದ ಬರುವ ಈ ಕಾಯಿಲೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಳ್ಳಬೇಕು, ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಎಂದು ಕೀಟಶಾಸ್ತ್ರಜ್ಞೆ ಗಂಗೋತ್ರಿ ಹೇಳಿದರು. ನಗರದ ಲಯನ್ಸ್ ಕ್ಲಬ್ ಶಾಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಘಟಕ ಸಂಯುಕ್ತಾಶ್ರಯದಲ್ಲಿ ಡೆಂಗು ವಿರೋಧಿ ಮಾಸಾಚರಣೆಯಲ್ಲಿ ಮಾತನಾಡಿದರು. ಜಗತ್ತಿನಲ್ಲಿ ಹಲವಾರು ಜಾತಿಯ ಸೊಳ್ಳೆಗಳಿವೆ, ಆದರೆ ಈಡೀಸ್, ಅನಾಫಿಲಿಸ್, ಕ್ಯೂಲೆಕ್ಸ್ ಈ 3 ಸೊಳ್ಳೆಗಳು ಮನುಷ್ಯರನ್ನ ಕಾಡುವಂತಹವು. ಈ ಸೊಳ್ಳೆಗಳು ಹಗಲಿನಲ್ಲಿ ಕಚ್ಚುತ್ತವೆ. ಈಡೀಸ್ ಸೊಳ್ಳೆಗೆ ಟೈಗರ್ ಸೊಳ್ಳೆ ಎಂದಲೂ ಕರೆಯುತ್ತಾರೆ. ಈ ಸೊಳ್ಳೆ ಸ್ವಚ್ಛವಾದ ನೀರಿನಲ್ಲಿ ಬೆಳೆಯುತ್ತದೆ. 100 ರಿಂದ 200 ಮೊಟ್ಟೆಗಳನ್ನ ಇಟ್ಟು ಸಂತಾನೋತ್ಪತ್ತಿ ಮಾಡುತ್ತದೆ. ನೀರಿನ ಪರಿಕರಗಳಲ್ಲಿ, ಘನತ್ಯಾಜ್ಯ ವಸ್ತುಗಳಲ್ಲಿ, ನಿಂತ ಮಳೆ ನೀರಿನಲ್ಲಿ ಸೊಳ್ಳೆ ಉತ್ಪತ್ತಿಯಾಗುತ್ತವೆ ಎಂದು ತಿಳಿಸಿದರು. ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಸರೋಜಾ ಕೆ ಮಾತನಾಡಿ, ಡೆಂಗ್ಯೂ ಜ್ವರ, ಡೆಂಗ್ಯೂ ರಕ್ತಸ್ರಾವ, ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಎಂದು ಡೆಂಗ್ಯೂ ಜ್ವರದಲ್ಲಿ 3 ವಿಧಗಳಿವೆ. ಡೆಂಗ್ಯೂ ಜ್ವರಕ್ಕೆ ಚಿಕಿತ್ಸೆ ಇರುವುದಿಲ್ಲ. ರೋಗದ ಲಕ್ಷಣಗಳ ಅನುಗುಣವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ಮುಂಜಾಗ್ರತಾ ಕ್ರಮವಾಗಿ ಸೊಳ್ಳೆಗಳು ಕಚ್ಚದಂತೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಇನ್ನು ಇದೇ ವೇಳೆ ಮಲೇರಿಯಾ ತಾಂತ್ರಿಕ ಮೇಲ್ವಿಚಾರಕಿ ಸಂಧ್ಯಾ ಮಾತನಾಡಿ, ಪ್ರತಿಯೊಬ್ಬರು ಮನೆಯ ಒಳಾಂಗಣ, ಹೊರಾಂಗಣ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು. ಪರಿಸರ ಸ್ವಚ್ಛತೆಯಿಂದ ಆರೋಗ್ಯ ಅಭಿವೃದ್ಧಿ. ಆದ್ದರಿಂದ ಡೆಂಗು ಜ್ವರ ಕುರಿತು ಒಬ್ಬರಿಗೊಬ್ಬರು ಮಾಹಿತಿ ನೀಡಿದ್ದಲ್ಲಿ ಡೆಂಗು ಜ್ವರವನ್ನ ನಿಯಂತ್ರಿಸಬಹುದಾಗಿದೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಶಾಲೆಯ ಪ್ರಾಚಾರ್ಯ ದತ್ತಾತ್ರೇಯ, ದೈಹಿಕ ಶಿಕ್ಷಕ ರಾಜಾರಾಮ್, ಆರೋಗ್ಯ ನಿರೀಕ್ಷಣಾಧಿಕಾರಿ ಅರುಣ್ ಕುಮಾರ್ ಹಾಗೂ ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ಓಂ ಸಾಯಿ ಧ್ಯಾನ ಮಂದಿರ, ರಂಗಮಂದಿರ ಹಿಂಭಾಗ ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ದಿನಾಂಕ 10/7/2024 ಗುರುಪೌರ್ಣಿಮಾ ಅಂಗವಾಗಿ ಸಾಯಿ ಧ್ಯಾನ ಮಂದಿರದಲ್ಲಿ ವಿಶೇಷ ಪೂಜೆಗಳು. ಬೆಳಿಗ್ಗೆ 6ಕ್ಕೆ ಕಾಕಡ ಆರತಿ, ಬೆಳಿಗ್ಗೆ 6:30ಕ್ಕೆ ಮಹಾರುದ್ರಾಭಿಷೇಕ, 7:30ಕ್ಕೆ ಪುಷ್ಪ ಅಭಿಷೇಕ ಹಾಗೂ ಬೆಳಿಗ್ಗೆ 8:30ಕ್ಕೆ ಸತ್ಯನಾರಾಯಣ ಪೂಜೆ ಹಮ್ಮಿಕೊಳ್ಳಲಾಗಿದೆ. ಮಧ್ಯಾಹ್ನ 5,000 ಭಕ್ತರಿಗೆ ಅನ್ನಪ್ರಸಾದವಿರುತ್ತದೆ. ಶ್ರೀ ಶನಿ ಮಹಾರಾಜರ ಪ್ರತಿಷ್ಠಾಪನೆಯ ಮಹಾ ಯಜ್ಞಕ್ಕಾಗಿ ಉಜ್ಜಯಿನಿಯಿಂದ ವಿಶೇಷವಾಗಿ ತರಿಸಲಾದ 8,000 ಪವಿತ್ರ ರುದ್ರಾಕ್ಷಿಗಳು ಪೂಜಿಸಿ ಶುದ್ಧೀಕರಿಸಲ್ಪಟ್ಟಿವೆ. ಈ ರುದ್ರಾಕ್ಷಿಗಳನ್ನು ಜುಲೈ 10ರಂದು ಗುರು ಪೌರ್ಣಿಮಾ ದಿನದಂದು ಶನಿ ದೋಷ ನಿವಾರಣೆ ಅರ್ಥವಾಗಿ ಭಕ್ತಾದಿಗಳಿಗೆ ಪೂಜೆ ಪೂರ್ವಕವಾಗಿ ಆಶೀರ್ವಾದದೊಂದಿಗೆ ಹಂಚಲಾಗುತ್ತಿದೆ. ಇದು ಶನಿ ದೇವರ ಕೃಪೆಯನ್ನು ಪಡೆದು ಆಧ್ಯಾತ್ಮಿಕ ಶ್ರೇಯಸ್ಸಿಗೆ ದಾರಿ ತೋರಿಸುವ ಅಪರೂಪದ ಅವಕಾಶ. ಈ ಎಲ್ಲ ಮಹಾಮಂಗಳ ಕಾರ್ಯಕ್ಕೆ ಸರ್ವ ಸಾಯಿ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ. ಸರ್ವರಿಗೂ ಹಾರ್ದಿಕ ಸ್ವಾಗತ. ಸ್ವಾಗತ ಕೋರುವವರು ಶ್ರೀ ಸಾಯಿ ಕಿರಣ್ ಆಧೋನಿ ಗುರುಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9164000600. ಇನ್ನೊಂದು ದೂರವಾಣಿ ಸಂಖ್ಯೆ 7611999399. Welcome, Chennai Shopping Mall ಗೆ welcome, ಆಷಾಢ ಸೇಲ್ ಗೆ welcome, come come, Chennai Shopping Mall ಗೆ welcome, come come, ಆಷಾಢ ಸೇಲ್ ಗೆ welcome, come come, KG Cell Bank in Chennai Shopping Mall, come come. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಶಿವಾನಂದ್ ಕೆಳಗಿನಮನಿ ನೇಮಕಗೊಂಡಿದ್ದಾರೆ. ಈ ಹಿಂದೆ ಇದ್ದ ಹರೀಶ್ ರಾಮಸ್ವಾಮಿಯವರ ಅಧಿಕಾರಾವಧಿಯು 2024ರ ನವೆಂಬರ್ 8ರಂದು ಕೊನೆಗೊಂಡಿತ್ತು. ಅದಾದ ನಂತರ 2024ರ ನವೆಂಬರ್ 7ಕ್ಕೆ ವಿವಿಯ ಸೂಕ್ಷ್ಮ ಜೀವ ವಿಜ್ಞಾನ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಸುಯಮೀಂದ್ರ ಕುಲಕರ್ಣಿ ಅವರನ್ನ ಹಂಗಾಮಿ ಕುಲಪತಿಗಳನ್ನಾಗಿ ನೇಮಕ ಮಾಡಲಾಗಿತ್ತು.
ಇದೀಗ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳನ್ನಾಗಿ ಶಿವಮೊಗ್ಗ ಕುವೆಂಪು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಾನಂದ್ ಕೆಳಗಿನಮನಿ ಅವರನ್ನ ನೇಮಿಸಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರ ಸೂಚನೆಯ ಮೇರೆಗೆ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಆರ್ ಪ್ರಭುಶಂಕರ್ ಅವರು ಆದೇಶ ಹೊರಡಿಸಿದ್ದಾರೆ. ಜಿಲ್ಲಾ ಪೊಲೀಸ್ ಇಲಾಖೆಗೆ ಮಂಜೂರಾದ ನೂತನ ಟೋಯಿಂಗ್ ವಾಹನಕ್ಕೆ ಜಿಲ್ಲಾಧಿಕಾರಿ ಕೆ ನಿತೀಶ್ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ನಗರದ ಜಿಲ್ಲಾ ಪೊಲೀಸ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ವಾರದ ಕವಾಯತಿನಲ್ಲಿ ಭಾಗವಹಿಸಿ ಗೌರವ ವಂದನೆಗಳನ್ನು ಸ್ವೀಕರಿಸಿದ ಬಳಿಕ ನೂತನ ಟೋಯಿಂಗ್ ವಾಹನಕ್ಕೆ ಚಾಲನೆ ನೀಡಿದರು. ಇದೇ ವೇಳೆ ಸದರ್ ಬಜಾರ್ ಪೊಲೀಸ್ ಠಾಣೆಯ ಪಿಎಸ್ಐ ಸಂಗಮೇಶ್ವರಿ ವಯೋನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಅವರಿಗೆ ಜಿಲ್ಲಾ ಪೊಲೀಸ್ ವತಿಯಿಂದ ಸನ್ಮಾನ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಹರೀಶ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಜಿಲ್ಲೆಯ ಸಿರವಾರ ತಾಲೂಕಿನ ನವಲಕಲ್ ಗ್ರಾಮ ಪಂಚಾಯಿತಿಯಲ್ಲಿ 2025-26ನೇ ಸಾಲಿನ 15ನೇ ಹಣಕಾಸು ಹಾಗೂ ಇತರೆ ಯೋಜನೆಗಳಲ್ಲಿ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಪಿಡಿಒರಿಂದ ಭಾರಿ ಅವ್ಯವಹಾರ ನಡೆದಿದ್ದು, ಕೂಡಲೇ ತನಿಖೆ ಕೈಗೊಂಡು ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಪಂಚಾಯಿತಿ ಉಪಾಧ್ಯಕ್ಷೆಯ ಪತಿ ಅಮರೇಶ್ ಪವಾರ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ನವಲಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೆ ದುರ್ಗಮ್ಮ ಹಾಗೂ ಪ್ರಭಾರಿ ಪಿಡಿಒ ನಿತ್ಯಾನಂದ ಸೇರಿಕೊಂಡು 26 ಲಕ್ಷ ರೂಪಾಯಿಗಳ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ. ಸಾಮಾನ್ಯ ಸಭೆಯಲ್ಲಿ ಮನಸ್ಸಿಗೆ ಬಂದಂತೆ ತೀರ್ಮಾನ ಕೈಗೊಂಡು ಕ್ರಿಯಾ ಯೋಜನೆಯನ್ನ ರೂಪಿಸಿದ್ದಾರೆ. ಇದಲ್ಲದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಬೇಕಾದ ಸಾಮಗ್ರಿಗಳನ್ನ ಖರೀದಿಸಿರುವುದಾಗಿ, ತಮಗೆ ಬೇಕಾದ ಅಂಗಡಿಗಳು ಹಾಗೂ ಏಜೆನ್ಸಿಗಳಿಗೆ 25.15 ಲಕ್ಷ ರೂಪಾಯಿಗಳನ್ನ ಪಾವತಿ ಮಾಡಿ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಸಿರವಾರದ ರಾಘವೇಂದ್ರ ಹಾರ್ಡ್ವೇರ್ಗೆ 5.58 ಲಕ್ಷ, ಮಾನ್ವಿಯ ರಾಘು ಎಂಟರ್ಪ್ರೈಸಸ್ಗೆ 17.80 ಲಕ್ಷ ವರ್ಗಾವಣೆ ಮಾಡಿದ್ದಾರೆ. ಕಾಮಗಾರಿಗಿಂತ ಹೆಚ್ಚಿನ ಮೊತ್ತ ಇದಾಗಿದೆ. ಬಸವೇಶ್ವರ ಎಂಟರ್ಪ್ರೈಸಸ್ ಖಾತೆಗೆ 90,000 ರೂಪಾಯಿ ಹಾಗೂ ಜಾವಿದ್ ಬಾಬಾ ಎಂಬ ವೈಯಕ್ತಿಕ ಖಾತೆಗೆ 30,000 ರೂಪಾಯಿಗಳನ್ನ ವರ್ಗಾಯಿಸಲಾಗಿದೆ ಎಂದು ದೂರಿದರು. ಇನ್ನು ಈ ಭ್ರಷ್ಟಾಚಾರದ ಕುರಿತು ಈಗಾಗಲೇ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಮನವಿ ಸಲ್ಲಿಸಲಾಗಿದೆ. ಒಂದು ವೇಳೆ ಹಣ ದುರ್ಬಳಕೆ ಮಾಡಿಕೊಂಡವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಪಂಚಾಯಿತಿಯ ಸರ್ವ ಸದಸ್ಯರು ಸಾಮೂಹಿಕ ರಾಜೀನಾಮೆ ನೀಡಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು. ಸಾಮಾನ್ಯ ಸಭೆಯಲ್ಲಿ ಸೈನ್ ಮಾಡಿಸ್ಕೊಂಡಾರ, ಆದ್ರೆ ಪ್ರೊಸೀಡಿಂಗ್ ಅಲ್ಲಿ ಏನ್ ಬರ್ತಾರೆ ಅಂತ ತೋರಿಸಿಲ್ಲ. ಪ್ರೊಸೀಡಿಂಗ್ ಅಲ್ಲಿ ಬರೀತಾರಲ್ಲ, ಆ ಹಣ ಇಷ್ಟು ಹಣ ಡ್ರಾ ಮಾಡ್ತೀವಿ, ನಾವು ಇಷ್ಟು ಮಾಡ್ತೀವಿ ಅಂತ ನಮ್ಗೆ ಯಾವುದೇ ಥರದ ಅವ್ರು ತೋರಿಸಿಲ್ಲ. ಆ ಸಾಮಾನ್ಯ ಸಭೆಯಲ್ಲಿ ನಾವು ಹೋದಾಗ ಅವರು ಸೈನ್ ಮಾತ್ರ ಮಾಡಿಸ್ಕೊಂಡಾರ. ಅದು ಯಾವ್ಯಾವ ಹಣ ಡ್ಯೂಟಿ ಮಾಡೋದು ಗೊತ್ತಿಲ್ಲ. ಅದೇ ರೀತಿ ಮತ್ತೆ ಅಂಗವಿಕಲ ಹಣ 2023-24 ಮತ್ತು 25-26 ಆ ಹಣ ಹಂಗೆ ಇತ್ತು, ಅದನ್ನು ಡ್ರಾ ಮಾಡಿದ್ದಾರೆ. ಅಧ್ಯಕ್ಷರ ದುರ್ಗಮ್ಮ ಗಂಡ ದುರ್ಗಪ್ಪ ಮೀಟಿಂಗ್ ಅಲ್ಲಿ ಇರ್ತಾರಲ್ಲ, ಮೀಟಿಂಗ್ ಅಲ್ಲಿ ಈ ತರ ಅನುದಾನ ಇಷ್ಟಿಷ್ಟು ಬಂದಿದೆ ಅಂತ ಅವ್ರು ಹೇಳ್ತಾರೆ. ಆಗ ಬಂದಾಗ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಏನ್ ಮಾಡ್ತಾರ, ಬಂದು ಡಿಸೈಡ್ ಮಾಡಿದಾಗ ಅವ್ರ ಆಮೇಲೆ ಕೆಲವೊಬ್ರು ಗೊತ್ತಿರ್ತಾರೆ, ಕೆಲವೊಬ್ರು ಗೊತ್ತಿರಲ್ಲ, ಡಿಸೈಡ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಎಲ್ಲ ಕಾಂಗ್ರೆಸ್ ಪಕ್ಷ. ನಾವು ಕಾಂಗ್ರೆಸ್ ನೀವೆಲ್ಲ ಮೆಂಬರ್ಗಳ ಯಾವ ಯೋಜನೆಗಳಿಗೆ ಹಣ ಕೊಟ್ಟಿದ್ದಾರೆ ಅಂತ ಹೇಳಿ ಆಲ್ರೆಡಿ ಏನೇನು KIG ಮಾಡಿದ್ದೀವಿ, ಆ KIGಯಲ್ಲಿ ಎಲ್ಲವೂ ಸಿಡಿ. ಯಾರಿಗೇನು ದೂರು ಕೊಟ್ಟಿದೆ? ಆ ದೂರು CO ಕೊಟ್ಟಿದ್ದೀವಿ. ಯಾವಾಗ ಕೊಟ್ಟಿದ್ರೆ? ನಿನ್ನೆ ಕೊಟ್ಟಿದ್ದೀವಿ. ನೀವೇ ಒಂದು ಪ್ರಕರಣ ದಾಖಲಿಸಬಹುದಲ್ಲ? ಪ್ರಕರಣ ದಾಖಲೆ ನಮ್ಗೆ ಮಾಡಕ್ ಈಗ ನಮ್ಗಿಲ್ಲ. ನೇರವಾಗಿ ನಾವು ಪ್ರಕರಣ ದಾಖಲೆ ಮಾಡಕ್ ಆಗಲ್ಲ. ನಮಗೆ ಈಗ ಯಾವುದೇ ಒಂದು ಅಧಿಕಾರಿ ಮುಖಾಂತರ ನಾವು ಪ್ರಕರಣ ದಾಖಲೆ ಮಾಡಬಹುದು. ನಾವೇ ಹೋಗಿ ನೇರವಾಗಿ ಆ ಪ್ರಕರಣ ದಾಖಲೆ ಮಾಡಬೇಕಂದ್ರೆ ಜಗಳ ಆಡಬೇಕಾಗುತ್ತೆ. ಜಗಳ ಆಡಿ ಪ್ರಕರಣ ದಾಖಲೆ ಮಾಡಬೇಕು. ಆದ್ರೆ ನೇರವಾಗಿ ದುಡ್ಡು ನಾವು ಹೆಂಗ ಅವ್ರ ಮೇಲೆ ಆರೋಪ ಮಾಡಿ ಅದೇ ಅದು ಸರ್ಕಾರ ಅಧಿಕಾರಿಗಳು ಮಾಡಬೇಕು. ದಾಖಲೆ ಸರ್ಕಾರ ನಿಮ್ಮ ಮೇಲೆ ಆರೋಪ ಇದೆ, ನೀವು ಇದನ್ನು ಏನ್ ಮಾಡ್ತಾರೆ ಅಂತ ಹೇಳಿ ಅವ್ರ ಮೇಲೆ ಆಕ್ಷನ್ ಅಧಿಕಾರಿಗಳು ತಗೋಬೇಕು, ಮೇಲಧಿಕಾರಿಗಳು. 25-26ನೇ ಇಸ್ವಿಯಲ್ಲಿ 15ನೇ ಹಣಕಾಸಿನಲ್ಲಿ ಸುಮಾರು 26 ಲಕ್ಷವನ್ನು ಭ್ರಷ್ಟಾಚಾರ ಎಸಗಿರುವ ಗ್ರಾಮ ಪಂಚಾಯತಿ ಪ್ರಭಾರಿ ಪಿಡಿಒ ನಿತ್ಯಾನಂದ ಮತ್ತು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಇಬ್ಬರು ಸೇರಿಕೊಂಡು ಸುಮಾರು 26 ಲಕ್ಷ ರೂಪಾಯಿಯನ್ನು ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ. ಹಾಗಾಗಿ ನಾವು ಎಲ್ಲ ಸದಸ್ಯರು ಅವರ ಮೇಲೆ ಆರೋಪ ಮಾಡ್ತಾ ಇದ್ದೀವಿ. ಹಾಗಾಗಿ
ಈಗ ಎಲ್ಲ ನಾವು ಜಿಲ್ಲಾ ಪಂಚಾಯತಿ ಆಗಲಿ, ಆಮೇಲೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲ್ಲರಿಗೆ ಮನೆಯನ್ನು ಕೊಟ್ಟಿದ್ವಿ. ಅದ್ರ ಬಗ್ಗೆ ಮುಂದಿನ ಶ್ರಮವನ್ನು ಏನ್ ತಗೊಂತಾರೆ ಅನ್ನೋದು ಅವ್ರಿಗೆ ಬಿಟ್ಟಿರುತ್ತೆ. ಹಾಗಾಗಿ ನಾವು ಮೀಡಿಯಾದಲ್ಲಿ ಬಂದಿದ್ದೀವಿ. ಮುಂದೆ ನೀವು ಮೀಡಿಯಾ ಮುಖಾಂತರ ಅವ್ರನ್ನ ಎಚ್ಚರಿಕೆ ವಹಿಸ್ಬೇಕಂತ ನಾವು ಹೇಳ್ತಾ ಇದ್ದೀವಿ. ಏನು ವ್ಯವಹಾರ ಆಗಿದೆ? ಸುಮಾರು ಈಗ ಏಜೆನ್ಸಿಗೆ ಹಾಕಿ ರೊಕ್ಕ ಹಣವನ್ನು ಡ್ರಾ ಮಾಡಿದ್ದಾರೆ. ಯಾರಿಗೆ ಕೊಡದೆ ತಾವೇ ವಿಡಿಯೋ ಮತ್ತು ಅಧ್ಯಕ್ಷರು ಸುಮಾರು 40,000, 20,000 ಈ ತರ ವೋಚರ್ಗಳ ಆಲ್ರೆಡಿ ವೋಚರ್ಗಳನ್ನು ತಂದಿದ್ದೀವಿ ನಾವು. ವೋಚರಲ್ಲಿ ಇದಾಗುತ್ತೆ. ಈ ತರ ದುಡ್ಡನ್ನು ಅವರಿಗೆ ಹಾಕಿ ಅವರು ಹಣವನ್ನು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಚೆನ್ನಮ್ಮ, ಯಂಕಮ್ಮ, ಯಲ್ಲಪ್ಪ, ಭೀಮೇಶ್, ಲಕ್ಷ್ಮಯ್ಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪತ್ರಕರ್ತ ಆರ್ ರಾಮು ಇಂದು ತಡರಾತ್ರಿ 2 ಗಂಟೆಗೆ ಅನಾರೋಗ್ಯದಿಂದ ನಿಧನರಾದರು. 3 ಪುತ್ರಿಯರು, ಓರ್ವ ಪುತ್ರ ಸೇರಿದಂತೆ ಅಪಾರ ಬಂಧು ಬಳಗವನ್ನ ಬಿಟ್ಟು ಅಗಲಿದ್ದಾರೆ. ಕಳೆದ 20 ವರ್ಷಗಳ ಹಿಂದೆ ಸ್ಥಳೀಯ ಮೆಗಾ ಚಾನೆಲ್ನಲ್ಲಿ ವರದಿಗಾರರಾಗಿ ಸೇವೆ ಸಲ್ಲಿಸಿದ್ದರು. ಸದ್ಯ ಪ್ರಜಾಪ್ರಸಿದ್ಧ ಪತ್ರಿಕೆಯಲ್ಲಿ ಪ್ರಧಾನ ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಇಂದು ಸಂಜೆ 4 ಗಂಟೆಗೆ ರಾಯಚೂರು ನಗರದ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಪತ್ರಕರ್ತ ರಾಮು ನಿಧನಕ್ಕೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಮತ್ತು ಹಿರಿಯ ಮತ್ತು ಕಿರಿಯ ಪತ್ರಕರ್ತರು ಸಂತಾಪವನ್ನ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಆರ್ಟಿಪಿಎಸ್ ನ 8 ಘಟಕಗಳ ಉತ್ಪಾದನೆ ಸ್ಥಗಿತ, ಬೇಡಿಕೆ ಕುಸಿತದಿಂದ ಕೇಂದ್ರಕ್ಕೆ ವಿರಾಮ. ಸಚಿವ ಎನ್ಎಸ್ ಬೋಸರಾಜು ಟಿಪ್ಪು ಸುಲ್ತಾನ್ ಗಾರ್ಡನ್ ಕಾಮಗಾರಿ ಸ್ಥಳಕ್ಕೆ ಭೇಟಿ, ಮಳೆ ನೀರು ಬಾರದಂತೆ ತಡೆಯಲು ಸೂಚನೆ. ಡೆಂಗು ವಿರೋಧಿ ಮಾಸಾಚರಣೆ, ಜಾಗೃತಿ ಜಾಥಾಕ್ಕೆ ಚಾಲನೆ. ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಕುಲಪತಿಯಾಗಿ ಶಿವಾನಂದ್ ಕೆಳಗಿನ ಮನೆ ನಿಯುಕ್ತಿ. ಜಿಲ್ಲಾ ಪೊಲೀಸ್ ಇಲಾಖೆ ಟೋಯಿಂಗ್ ವಾಹನಕ್ಕೆ ಡಿಸಿ ನಿತೀಶ್ ಚಾಲನೆ. ನವಲ್ಕಲ್ ಗ್ರಾಮ ಪಂಚಾಯಿತಿಯ 15ನೇ ಹಣಕಾಸು ಯೋಜನೆ ಅನುದಾನ ದುರ್ಬಳಕೆ, ಪವಾರ್ ಆರೋಪ. ಮತ್ತು ಪತ್ರಕರ್ತ ಆರ್ ರಾಮು ನಿಧನ, ಸಂತಾಪ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.